ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿದಂತಹ ಅದೊಂದು ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ. ಈಗ ಅದೇ ವಿಚಾರಕ್ಕೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಹೆಚ್ಚು ಅವಧಿಯ ಸಿಎಂ ರೆಕಾರ್ಡ್ ಬ್ರೇಕ್ ವಿಚಾರ, ಮನದಾಳದ ಆಸೆಯನ್ನ ಹೇಳಿಕೊಂಡ ಸಿಎಂ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಯನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದ್ದಾರೆ ಸಚಿವರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಸಿ ತುಪ್ಪವಾಯ್ತಾ ಸಚಿವರ ಹೇಳಿಕೆ? ಧರ್ಮ ಸಂಕಟಕ್ಕೆ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ. ಪೂರ್ಣಾವಧಿ ಸಿಎಂ ಅಭಿಯಾನಕ್ಕೆ ಬ್ರೇಕ್ ಹಾಕ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಈಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು. ದಾಖಲೆ ಮಾಡೋದ್ರಲ್ಲಿ ನಂಬಿಕೆ ಇದೆಯಾ ನಿಮ್ಗೆ? ಈಗ ಕ್ರಿಕೆಟ್ ಅಲ್ಲಿ 10 ಸೆಂಚುರಿ ಹೊಡೆಯೋದು ನಂಬಿಕೆ ಇರುತ್ತೆ, 26 ಸಿಕ್ಸರ್ ಹೊಡೆಯೋಕೆ ನಂಬಿಕೆ ಇರುತ್ತೆ. ಆ ಟೈಪ್ ನಿಮ್ಗೆ ದಾಖಲೆಯಲ್ಲಿ ನಂಬಿಕೆ ಇದೆಯಾ? ನಾನು ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ದೀರ್ಘಕಾಲನೇ ಇರಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ದಟ್ ಮೀನ್ಸ್ ಈಗ ದಾಖಲೆ ಆಗಿಲ್ಲ ಅಂತಲ್ಲ. ಇಲ್ಲ ಈಗಾಗಿರೋದಿಲ್ಲ, ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ, ಸುಮಾರು 4 ದಶಕಗಳು ಹೆಚ್ಚು ಕಾಲ ರಾಜಕೀಯ ಮಾಡಿದ್ದೀನಿ. ಅಧಿಕಾರಕ್ಕೆ ಬಂದು ನಾನು ಮಂತ್ರಿಯಾಗೇನೆ 4 ದಶಕಗಳಾಯಿತು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಂಗಾರೆ ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀರಿ. ಅದು ದಾಖಲೆನೆ ಮಾಡೇ ಬಿಡಿ. ಆ ದಾಖಲೆನೂ ಅದು ದಾಖಲೆನೆ ಮಾಡ್ತೀರಾ ಅಲ್ವಾ? ದಾಖಲೆನ ಬಿಡಲ್ಲ ನೀವು, ನೀವೆಲ್ಲಿ ಬಿಡ್ತೀರಿ? ಬಿಡಂಗಿಲ್ಲ, ದಾಖಲೆ ಆಗೇ ಆಗ್ಬೇಕದು. ಆ ನಂಬಿಕೆ ಇದೆ, ವಿಶ್ವಾಸ ಇದೆ.